ಅಲ್ಲಿ ನೋಡು ರತ್ನಿ, ನಮ್ಮ ಅಳಿಯಂದ್ರು ಇಡೀ ಕಾರ್ಯಕ್ರಮ ತುಂಬಾ ಓಡಾಡ್ತಾ ಇದ್ದಾರೆ. ಇಡೀ ಫಂಕ್ಷನ್ ಜವಾಬ್ದಾರಿನ ನನ್ ಮಗಳು ಅಳಿಯಂದ್ರೆ ತಗೊಂಡಂಗ್ ಕಾಣ್ತಾ ಇದೆ. ಓ ಮುದ್ದು ಸೊಸೆ ಮುದ್ದು ಸೊಸೆ. ಆ ಚಂಪಾಗ್ ಗೊತ್ತಾದ್ರೆ ಏನಾಯ್ತದೆ ಅನ್ನೋ ಹೆದರಿಕೆಯಲ್ಲಿ ಒದ್ದಾಡ್ತಿದ್ರೆ ಇವಳು ಬೇರೆ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಅವಳಲ್ಲ. ಯಾಕೆಷ್ಟು ಬೇವರ್ತಿದ್ದೀರಾ? ಏನಾಯ್ತು? ಅಲ್ಲ, ಫೋಟೋ ಹಾಕೋದ್ರಿಂದ ಏನಾದ್ರೂ ಪ್ರಾಬ್ಲಮ್ಮಾ? ಅದು ಹೇಳುದ್ನಲ್ಲ, ನಮ್ಮ ಅಟ್ಟಿಯವ್ರು ಹೊಸಿ ಸ್ಟ್ರಿಕ್ಟು, ಯಾರ ನೋಡಿದ್ರೆ ಏನಾನ ಕೇಳ್ಬಿಡ್ತಾರೆ ಅಂತ ಭಯ. ಅಲ್ರಿ, ನೀವ್ ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೀರಾ ಅಂತ ನನ್ಗಂತೂ ಗೊತ್ತಾಗ್ತಿಲ್ಲ. ಇಲ್ಲ, ದೊಡ್ಡೋರು ಅಂದ್ರೆ ಹೊಸಿ ಗೌರವ ಕೊಡ್ಬೇಕಲ್ವೇ? ನಾನು ಹೇಳುದ್ನಲ್ಲ, ನನಗ್ ದೊಡ್ಡೋರ್ ಮಾತಿಗೆ ವೇದವಾಕ್ಯ. ಸುಭಾಸ, ನೀನೇನಪ್ಪ ಇಲ್ಲಿದ್ಯಾ? ಅದು ದೊಡಮ್ಮ ಸುಮ್ನೆ ನೋಡುಮ ಅಂತ ಬಂದೆ. ಸುಭಾಸ, ಇನ್ ಹೊತ್ತು ಹೋಗಿದ್ದಿದ್ರೆ ನಿಶ್ಚಿತಾರ್ಥದ ಜಾಗಕ್ಕೆ ಬರ್ತಿರ್ಲಿಲ್ವೇ? ಅಲ್ಲೇ ನೋಡ್ಬೋದಿತ್ತಪ್ಪ. ಏನ್ಲ ನೀನು ರೂಮಿಂದ ಆಚೆಗೆ ಬರ್ಬೇಡ ಅಂತ ಹೇಳಿದ್ವಿ. ಆಟೊಂದ್ ಏನ್ಲ ಅರ್ಜೆಂಟ್ ಆಗಿತ್ತು? ಸರಿ ಸರಿ, ನಿಮ್ ಅಜ್ಜಿ ನೋಡಕ್ಕಿಂತ ಮುಂಚೆ ರೂಮ್ ಒಳಗೆ ಹೋಗು. ಸರಿನಮ್ಮ. ನಂದಿನಿ, ನೀನ್ ಈ ಬಟ್ಟೆನಲ್ಲಿ ಮಹಾಲಕ್ಷ್ಮಿ ಕಂಡ ಕಾಣಿಸ್ತಿದ್ಯಾ. ಥ್ಯಾಂಕ್ಸ್ ಆಂಟಿ. ಅಯ್ಯೋ, ಆಂಟಿ ಅನ್ಬಾರ್ದು, ದೊಡ್ಡತ್ತೆ ಅನ್ಬೇಕು. ಆಯ್ತು, ಇನ್ಮೇಲೆ ಹಾಗೆ ಕರಿತೀನಿ ಅತ್ತೆ. ಅಕ್ಕ, ನೀನ್ ಹೇಳ್ದಂಗೆ ನನ್ ಸೊಸೆ ಮಹಾಲಕ್ಷ್ಮಿ ಹಂಗೆ ಕಾಣ್ತಾವಳೆ. ಅತ್ತೆ, ನಾನು ಈ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಬೋದಾ? ಕೇಳದೇನವ, ಎಲ್ಲ ಮೀಡಿಯಾದೊಳಗೂ ಹಾಕು. ಅಮ್ಮ, ನಿಶ್ಚಿತಾರ್ಥಕ್ಕೆ ಬೇಕಾದ ತಾಂಬೂಲ, ಫಲತಾಂಬೂಲ ಹಾಗೆ ವರಮಾಲೆ ಎಲ್ಲ ಸಿದ್ಧವಾಗಿದ್ಯಾ? ಎಲ್ಲ ಸಿದ್ಧವಾಗೈತೆ. ಸರಿ, ಹಾಗಿದ್ರೆ ಬೇಗ ತಗೊಂಬನ್ನಿ. ಸರಿ ಪುರೋಹಿತ್ರೆ. ಚಿತ್ರ, ಬರವ, ಪುರೋಹಿತ್ರು ಹೇಳಿರೋದೆಲ್ಲ ತಗೊಂಬಂದ್ಬಿಡಣ. ಏ ಹೋಗವ, ನೀನೊಬ್ಳು, ಎಲ್ಲಾ ಕೆಲ್ಸನೂ ನಂಗೆ ಹೇಳು. ಏನೇ ಹಿಂಗೆ ಹೇಳ್ತಿದ್ಯಾ? ನಿನ್ ತಮ್ಮ ನಿಶ್ಚಿತಾರ್ಥ, ನೀನಲ್ದೆ ಇನ್ಯಾರೇ ಓಡಾಡ್ತಾರೆ? ಬಾ ಹೋಗವ. ಅವ್ವ, ಓಡಾಡೋದು ಅಂದ್ರೆ ಕೆಲ್ಸ ಮಾಡೋದಲ್ಲ. ಇವತ್ ನಾವು ನಮ್ ಸೀರೆ ಒಂಚೂರು ಸುಕ್ಕಾಗ್ದಂಗೆ, ಒಂಚೂರು ಬೆವ್ರು ಬರ್ದಂಗೆ ಬಂದವ್ರನ್ನ ಮಾತಾಡ್ಸ್ಕೊಂಡ್ ತಿರ್ಗಾಡ್ಕೊಂಡಿರೋದು. ಹಂಗ್ ನೀನ್ ವಯ್ಯಾರ ಮಾಡ್ಕೊಂಡ್ ಇದ್ಬಿಟ್ರೆ ಇದನ್ನೆಲ್ಲ ಮಾಡೋರು ಯಾರೇ? ಅವೋ, ಇದನ್ನೆಲ್ಲ ನಾವ್ ಮಾಡ್ಬಾರ್ದು, ಮಾಡಿಸ್ಬೇಕು ಕಣವಾ. ಈಗ ಅದಕ್ಕೋಸ್ಕರ ಕೆಲ್ಸದೊಳ್ಳ ನೇಮಕ ಮಾಡ್ಲೆ? ಏನವ್ವ ನೀನು, ನಿನ್ ಬುದ್ಧಿವಂತಿಕೆಲಿ ನನ್ಗ ಅರ್ಧ ಇಲ್ಲ. ನಂಗೆ ಗೊತ್ತಾಯ್ತದೆ, ನಿಂಗ್ ಗೊತ್ತಾಗಕ್ಕಿಲ್ವೇ? ನಮ್ ಕೈ ಒಂಚೂರು ಕೊಳೆ ಆಗ್ದಂಗೆ ಕೆಲ್ಸ ಮಾಡ್ಸೋದ್ ಹೆಂಗೆ ಅಂತ ತೋರಿಸ್ತೀನಿ ನೋಡು. ವಿದ್ಯಾ, ಹಾ ಚಿತ್ರಕ್ಕ, ಒಂಚೂರು ಬಾರವ ಇಲ್ಲಿ. ಬಂದೆ. ಅವ್ವ, ಒಂದ್ ನಿಮಿಷ ಬರ್ತೀನಿ. ಹೇಳಿ ಚಿತ್ರಕ್ಕ. ಪುರೋಹಿತ್ರಿಗೆ ಪೂಜೆ ಸಾಮಾನ್ಗಳು ಬೇಕಂತೆ, ನೀನ್ ಎತ್ ಮಾಡ್ಗಿದ್ಯಲ್ಲ, ಒಂಚೂರು ತಂದ್ ಕೊಟ್ಬಿಡು. ಅದ್ರಲ್ಲಿ ಏನಿದೆ, ನಾನೇ ತಕೊಂಡ್ಬರ್ತೀನಿ. ಅವ್ವ, ಹೇಮಮ್ಮ ಬಂದವ್ರೆ, ಬಾ ಮಾತಾಡ್ಸ್ಕೊಂಬರೋಣ. ಪುರೋಹಿತ್ರೆ, ನಿಮ್ಗೆ ಏನೇನ್ ಬೇಕು ನಾನು ಹೋಗಿ ತಕೊಂಡ್ಬರ್ತೀನಿ. ಪರವಾಗಿಲ್ಲ ಚಿತ್ರ, ನಾಜೂಕಾಗಿ ನೀನ್ ಅನ್ಕಂಡಂಗೆ ಅವಳ್ ತಾನೇ ಕೆಲ್ಸ ಮಾಡ್ಸಿಸ್ತಿದ್ಯಾ. ಇನ್ನೇನ್ ಮತ್ತೆ, ಆ ಕೆಲ್ಸ ಎಲ್ಲಾನು ನಾನ್ ಮಾಡಿ ಮೇಕಪ್ ಹಾಳ್ ಮಾಡ್ಕೊ ಅಂತೀಯಾ? ಅವಳಿರೋದ್ ಇನ್ನೇನ್ ಕವ,
ಕೆಲ್ಸ ಮಾಡಕ್ಕೆಯ. ಓಂ ದಶಾಂಗಂ ಕುಂಕುಲೋಪೇತಂ ಸುಗಂಧಿಂ ಚ ಮನೋಹರಂ ಕಪಿಲಾಕೃತಿ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತಾತ್. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಧೂಪಮಾಘ್ರಾಪಯಾಮಿ. ಈಗ ವಧುವರರನ್ನ ಕರ್ಕೊಂಬನ್ನಿ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಃ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಲ್ಲಿ ನೋಡು ರತ್ನಿ, ನಮ್ಮ ಅಳಿಯಂದ್ರು ಇಡೀ ಕಾರ್ಯಕ್ರಮ ತುಂಬಾ ಓಡಾಡ್ತಾ ಇದ್ದಾರೆ. ಇಡೀ ಫಂಕ್ಷನ್ ಜವಾಬ್ದಾರಿನ ನನ್ ಮಗಳು ಅಳಿಯಂದ್ರೆ ತಗೊಂಡಂಗ್ ಕಾಣ್ತಾ ಇದೆ. ಓ ಲಗ್ನ ಪತ್ರಿಕೆ ಓದೋ ಸಮಯ, ಓದ್ಬೋದೇ? ಶ್ರೀ ಕುಲದೇವತಾ ಪ್ರಸನ್ನ ಸ್ವಸ್ತಿ ವಿಜಯ ಹೃದಯ ಶ್ವಾವಸು ನಾಮ ಸಂವತ್ಸರದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಶುಭ ದಿನ ಶುಭ ಮುಹೂರ್ತದಂದು ಶ್ರೀಯುತ ಗೋವಿಂದ ಹಾಗೂ ಈಶ್ವರಿ ದಂಪತಿಗಳ ಜ್ಯೇಷ್ಠ ಸುಪುತ್ರನಾದ ಚಿರಂಜೀವಿ ರಾಜಶೇಖರನಂತಹ ಸುಭಾಷ್ ಎಂಬ ವರನ ಜೊತೆ ಶ್ರೀಯುತ ದಾಮೋದರ್ ಹಾಗೂ ಕಲ್ಪನಾ ಅವರ ಪುತ್ರಿ ಕುಂಕುಮ ಸೌಭಾಗ್ಯವತಿಯಾದ ನಂದಿನಿ ಎಂಬ ವರಳ ನಿಶ್ಚಿತಾರ್ಥವನ್ನು ನೆರವೇರಿಸಲು ಗುರು ಮತ್ತು ಹಿರಿಯರು ಒಪ್ಪಿಕೊಂಡಿರುತ್ತಾರೆ. ಆಶೀರ್ವದಿಸಿ. ಎಲ್ರಿಗೂ ಒಪ್ಗೆ ತಾನೆ? ಹಾಗಿದ್ರೆ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಮುಂದೆ ಬಂದು ನಿಂತ್ಕೊಂಡು ತಾವು ಬದಲಾಯಿಸ್ಕೊಳ್ಳಿ. ಬನ್ನಿ. ಈಶ್ವರನ್ ಕರ್ಕೊಂಡ್ ಬರಲ್ಲ. ಈಶ್ವರಿ. ಓಂ ಧ್ರುವಂತೆ ರಾಜ ವರುಣೋ ಧ್ರುವಂ ದೇವ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚ ಅಗ್ನಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಸ್ವಲಗ್ನ ಸಾವಧಾನಾತಿ ಸುಮುತ್ಥ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ತಗೊಳ್ಳಿ ತಾಯಿ. ಓಂ ಸುಲಗ್ನ ಸಾವಧಾನಾತಿ ಸುಮೂರ್ತ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಹಾರನ ಬದಲಾಯಿಸ್ಕೊಳ್ಳೋ ಸಮಯ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಪುಷ್ಪಮಾಲಿಕಾ ಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಈಗ ಇಬ್ರು ಎದ್ದು ನಿಂತ್ಕೊಂಡು ಹಾರ ಬದಲಾಯಿಸ್ಕೋಬೇಕು. ಮೊದಲಿಗೆ ವಧು ವರಣ ಕೊರಳಿಗೆ ಹಾರ ಹಾಕಬೇಕು.
ಅಯ್ಯೋ ದ್ಯಾವ್ರೆ, ಇವಳಿಗೆ ಯಾಕಪ್ಪ ಇಲ್ಲಿಗೆ ಬಂದ್ಲು? ಈಗೇನ್ ರಂಪಾಟ ಮಾಡೋಳು ಕಾಣೆ. ಎಲ್ಲ ಗುಟ ಏನಾರ ನನ್ನ ಪ್ರಶ್ನೆ ಮಾಡಿದ್ರೆ ಏನ್ ಮಾಡ್ಲಿ? ತಗೊಳಮ್ಮ, ತಗೊಳಪ್ಪ. Oh